ಬನ್ನಿ ಏನಾದ್ರು ತಿಳ್ಕೊಳ್ಳೋಣ. ಕೋಡಿಪಾಳ್ಯದಲ್ಲಿ ನುಗ್ಗಿರೋ ಚಿರತೆ ಬಗ್ಗೆ ನಮ್ಮ ಏರಿಯಾ MLA ಅವ್ರು ಇಲ್ಲಿದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡೋಣ. ಅವನ್ ತೋರಿಸ್ತೀನಿ ಮಾತಾಡಿ ಮೇಲೆ. ಸರ್ ಏನ್ ತಗೊಂಡಿದ್ದೀರಾ ನೀವು, ನಿರ್ಧಾರನ ಅಥವಾ ಏನಾದ್ರು ಆಕ್ಷನ್ ತಗೊಂಡಿದ್ದೀರಾ ಏನು? ಚಿರತೆ ಬಂದೆ ಸರ್ ನಿಮ್ ಏರಿಯಾಗೆ ನೀವು ಬಿಡಿ ಮೇಡಮ್. ಅವಳು ತೋರ್ಸ್ ಕಾಡ್ಬಾರ್ದು ಅಷ್ಟೇ. ಅವಳು ಬಿಡಿ ತಳ್ತಾವಳೆ. ಬೈಕ್ ನಾನು ಇಟ್ಕೋತೀನಿ. ಸರ್ ನಮಸ್ಕಾರ. ಸರ್ ನಿಮ್ಗೆ ಗೊತ್ತಿದ್ಯಾ ಕಾಡಿಂದ ನಿಮ್ ಕೋಡಿಪಾಳ್ಯ ಏರಿಯಾಗೆ ಬಂದಿದೆ ಚಿರತೆ ಅನ್ನೋದು? ಗೊತ್ತಾಯ್ತು, ಬಂದಿದೆ, ಹಸು ಮೇಲೆ ದಾಳಿ ಮಾಡಿದೆ. ಏನ್ ಮಾಡೋದು, ನಮ್ ಜನಗಳ ಮೇಲೆ ದಾಳಿ ಮಾಡುತ್ತೆ ಅಂತ ಭಯ ಇದೆ. ಅದಕ್ಕೆ ಅದನ್ನ ನಮ್ಮ ಕಮಿಷನರ್ಗೆ ಹೇಳಿದೀನಿ. ಅಲ್ಲ ಸರ್ ಒಂದೇ ಒಂದ್ ನಿಮಿಷ ಆಮೇಲೆ ಮಾತು ಕೇಳ್ತೀನಿ. ಇಷ್ಟು ಗಂಭೀರವಾದ ಮ್ಯಾಟ್ರನ್ನ ನೀವು ಇಷ್ಟು ನಗ್ನಗ್ತಾ ಅದಕ್ಕೆ ನಮ್ಗೆ ನಗ ಬರ್ತಾ ಇದೆ. ಅಲ್ಲ ನೀಟಾಗಿ ಕೇಳಿಲ್ಲ, ಆಗ್ಲೇ ಮನೆ ಬರೀದೆ ಅಲ್ಲ ನಿಮ್ಗೇನು ಇದಿದ್ಯಾ? ಕ್ವಶನ್ ಕೇಳಿದ್ರೆ ಈ ತರ ಮಾಡಿದ್ರೆ ನಿಮ್ಗೆ ಮನೆ ಬರೀದೆ. ಚಿಟ್ಟೆ ಬಂದಿದ್ದಾರೆ ಏನಂತಂದ್ರೆ ನಿಮ್ಗೆ ಅಂತಂದ್ರೆ ಚಿಟ್ಟೆ ಬಂದಿರೋದು ನಾವೇ ಮಾಡಕತ್ತ ಗಾಡಿದ ಬಂದಿರೋದ. ಅದಕ್ಕೇನು ಅದಕ್ಕೆ ಹಿಡಿಯಕ್ಕೆ ವ್ಯವಸ್ಥೆ ಮಾಡ್ಬೇಕು, ಮಾಡ್ತೀರಿ. ಯಾವಾಗ ಮಾಡ್ತೀವಿ? ಯಾವಾಗ ಅಂದ್ರೆ ಒಂದ್ ಅಜ್ಜನದ್ದು ಬಲಿ ತಗೊಂಡ್ಮೇಲ? ಇಲ್ಲ ಮೇಡಮ್, ಬಂದು ಒಂದ್ ವಾರ ಆಗಿದೆ ಸರ್. ಜನತೆ ನೋಡ್ತಾ ಇದಾರೆ. ಆಗ್ಲಿ ನೋಡ್ಲಿ, 2 ದಿನ ಆಗಿರೋದು ಬಂದಿರೋದು. ಅದಕ್ಕೇನು ಬೇಕು ಹಿಡಿಯಕ್ಕೆ? 2 ಇಲಾಖೆ ಕಂಪ್ಲೇಂಟ್ ಮಾಡಿದೀನಿ, ಬರ್ತಾರೆ ಹಿಡಿತಾರೆ, ಸುಮ್ನಿರಿ. ಅಲ್ಲಿ ತನಕ ಸುಮ್ನೆ ಇರ್ಬೇಕಾ ಸರ್? ಹೌದು, ಏನ್ ಮಾಡಕ್ಕಾಗತ್ತೆ, ಚಿಟ್ಟೆ ಹಿಡ್ಕೊಳ್ಳ ನಾನು.